ಆಮೇಲೆ ಸ್ವಲ್ಪ ದೊಡ್ಡೋಳು ಆಗ್ತಾ ಆಗ್ತಾ ವಾಲಂಟ್ರಾಗಿ ಎದ್ದು ಧನುರ್ಮಾಸ ಮಾಡ್ತಿದ್ದು ಹೌದು. ಒಂದು ಏನು ಬೇಜಾರಾಗ್ತದೆ ಅಂದರೆ ಸ್ಯಾರಿಗೆ ತಕ್ಕನಾಗ ಒಂದು ಜ್ಯುವೆಲರಿ ಹಾಕ್ಳಕ್ಕಾಗ್ತಾ ಇಲ್ಲ. ಓಲ್ ಜಾಸ್ತಿ ಇದ್ದಿದ್ರಿಂದ ಇರುತ್ತಲ್ಲ ಅದ್ರ ಸಮೇತ ಆಚೆ ಬಿದ್ದೋಗ್ಬಿಡ್ತಿತ್ತು. ಸಂಕ್ರಾಂತಿ ಹಬ್ಬಕ್ಕೆ ನಮ್ಮದೇ ಕಬ್ಬಾಯಿತು. ಸಕ್ಕರೆ ಎಲ್ಲ ಜಾಸ್ತಿ ಆಗಿತ್ತು ಅಂತಂದರೆ ಹಾಲು ಆಡ್ಮೇಲೆ ಎಲ್ಲ ಹಾಗೆ ಮಿಕ್ಸ್ ಮಾಡಿರ್ತಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಲಾಗು ಎಲ್ಲರೂ ಹೇಗೆ ನಮ್ಮ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾರೆ ಅದೇ ರೀತಿಯಾಗಿರುತ್ತೆ. ಆದರೆ ಇವಾಗ ಒಬ್ಬೊಬ್ಬರು ಒಂದೊಂದು ಥರ ಪ್ರಿಪ್ರೇಷನ್ ಮಾಡ್ಕೊತಾರಲ್ವ. ಆದರೆ ನಮ್ಮ ಪ್ರಿಪ್ರೇಷನ್ ಸ್ವಲ್ಪ ಚೇಂಜಿಗಿರುತ್ತೆ ಅಷ್ಟೇ. ಸಮಯಕ್ಕೆ ಸಂದರ್ಭಕ್ಕೆ ತಕ್ಕನ ಹಾಗೆ ಬದಲಾವಣೆಗಳನ್ನ ಮಾಡ್ಕೊಂಡಿರ್ತೀವಿ. ಟೈಮಿಂಗ್ಸು ಕೂಡ ಅದೇ ರೀತಿಯಾಗಿ ಬದಲಾವಾಗಿರುತ್ತೆ ಅಷ್ಟೇ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಹಬ್ಬ ತುಂಬಾ ಸ್ಪೆಷಲ್ಲು. ಎಕ್ಸ್ಪೆಷಲಿ ನನಗಂತೂ ತುಂಬಾ ಸ್ಪೆಷಲ್ಲು. ಸ್ವಲ್ಪ ಸೆಂಟಿಮೆಂಟ್ ಇರೋವಂಥ ಹಬ್ಬ. ಸಣ್ಣ ಹುಡುಗಿನಲ್ಲಿದ್ದಾಗ ಅಮ್ಮ ಧನುರ್ಮಾಸ ಮಾಡಬೇಕಾದ್ರೆ ಅಮ್ಮನ ಜೊತೆ ಎದ್ಬಿಟ್ಟು ಮನೆಯಲ್ಲಿ ಅಮ್ಮ ಪೂಜೆ ಮಾಡ್ತಾಯಿದ್ರು. ಆದರೆ ದೇವಸ್ಥಾನಕ್ಕೆ ರೆಗ್ಯುಲರಾಗಿ ಹೋಗ್ತಾಯಿದ್ರು. ಒಂದು 9 ದಿನ 5 ದಿನ ಆ ಥರ ಎಲ್ಲ ಧನುರ್ಮಾಸ ಮಾಡ್ತಾಯಿದ್ರು. ಆಗ ಅಮ್ಮನ ಜೊತೆನೇ ಎದ್ಬಿಟ್ಟು ದೇವಸ್ಥಾನಕ್ಕೆ ಚಳಿನಲ್ಲಿ ನಡ್ಕೊಂಡು ಹೋಗೋದು ಒಂಥರ ಖುಷಿ ಆಗೋದು. ಪಕ್ಕದ ಮನೆಯವರೆಲ್ಲ ಫ್ರೆಂಡ್ಸ್ ಎಲ್ಲ ಇರ್ತಿದ್ರಲ್ಲ, ಅವ್ರ ಅಮ್ಮನ ಜೊತೆ ಅವರು ಕೂಡ ಬಂದಿರೋರು. ನಾವು ಆಟ ಆಡ್ಕೊಂಡು ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಆದರೆ 7th ಸ್ಟ್ಯಾಂಡರ್ಡಿಗೆ ಬಂದಮೇಲೆ ಅಮ್ಮ ನನಗೇ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಹೇಳೋರು. ನಾನು ಚಿಕ್ಕವಳಲ್ವಾ, ನನಗೆ ಪೂಜೆ ಎಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಸೋಂಬೇರಿತನ ಮಾಡೇ ಮಾಡ್ತೀವಿ. ಆದರೆ ಪ್ರೆಷರ್ ಜಾಸ್ತಿ ಬೀಳ್ತಾ ಇರ್ತಿತ್ತು, ಮಾಡಲೇಬೇಕು ಅಂತ ಹೇಳಿ. ಮಾಡೋವರೆಗೂ ಅಷ್ಟೇನೆ. ಸ್ಟಾರ್ಟ್ ಮಾಡಿದ್ಮೇಲೆ ಅದೊಂದು ಡೆಡಿಕೇಶನ್ ಆಗಿಬಿಡೋದು. ಇಲ್ಲ, ಇಷ್ಟು ವಾರ ಕರೆಕ್ಟಾಗಿ ಎದ್ದೇಳಬೇಕು, ಕರೆಕ್ಟಾಗಿ ಕಂಪ್ಲೀಟ್ ಮಾಡಲೇಬೇಕು ಅಂತ. ಆಮೇಲೆ ಸ್ವಲ್ಪ ದೊಡ್ಡೋಳು ಆಗ್ತಾ ಆಗ್ತಾ ವಾಲಂಟ್ರಾಗಿ ಎದ್ದು ಧನುರ್ಮಾಸ ಮಾಡ್ತಿದ್ದು ಹೌದು. ನನ್ನ ಜೊತೆ ಅಂತೂ ನನ್ನ ತಮ್ಮನೇ ಜಾಸ್ತಿ ಬರ್ತಿದ್ದು. ಬೆಳಗ್ಗೆನೆ ಇನ್ನೂ ಬೆಳಕು ಹರಿದಿರ್ತಿರ್ಲಿಲ್ಲ. ಅವಾಗೆಲ್ಲ ಅಷ್ಟೊತ್ತಿಗೆ ಹೋಗಬೇಕು ಅಂದರೆ ಬೀದಿ ನಾಯಿಗಳು ಭಯ ನನಗೆ. ಹಾಗಾಗಿ ನನ್ನ ತಮ್ಮನ ಜೊತೆನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ. ತುಂಬ ಸೀರಿಯಸ್ ಆಗಿ ಧನುರ್ಮಾಸ ಮಾಡಿರೋ ದಿನಗಳು ಇದಾವಪ್ಪ. ಒಂದೊಂದು ವರ್ಷ ಅಂತೂ 48 ದಿನ ಮೌನ ವ್ರತ ಕೂಡ ಮಾಡಿದ್ದೀನಿ ನಾನು. ಅದು ಕೂಡ ಆಗಿನ ಒಂದು ಸಂದರ್ಭಕ್ಕೆ, ಆಗಿನ ಒಂದು ಮೈಂಡ್ ಸೆಟ್ಟಿಗೆ ಅದೆಲ್ಲ ಆಗಿರೋದು ಹೌದು. ಹಾಗಾಗಿ ಈ ಹಬ್ಬ ಅಂದರೆ ಸ್ವಲ್ಪ ಸ್ಪೆಷಲ್ಲೇ ನನಗೆ. ಆದರೆ ಇಷ್ಟೊಂದು ಸ್ಪೆಷಲ್ ಆಗಿರೋ ಹಬ್ಬನ ನನ್ನ ಮದುವೆ ಆದಾಗ್ಲಿಂದ 1 ವರ್ಷನೂ ನನಗೆ ಧನುರ್ಮಾಸ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇನ್ನೊಂದೇನು ಗೊತ್ತಾ, ಈ ವರ್ಷನೂ ಅಂದ್ಕೊಂಡೆ ನಾನು, ಇಲ್ಲ ಈ ವರ್ಷದಿಂದ ಪರ್ಫೆಕ್ಟಾಗಿ ಧನುರ್ಮಾಸ ಮಾಡ್ತೀನಿ ಅಂತ. ಅಂದ್ಕೊಂಡಂಗೆ ಆಗಲಿಲ್ಲ ಬಿಡಿ. ಫಸ್ಟ್ ಡೇ ಧನುರ್ಮಾಸ ಮಾಡ್ತೀನಿ ಅಂತ ನಾ 5 ಗಂಟೆಗೆ ಎದ್ದರೆ ನನ್ನ ಮಗ ಅವತ್ತು 5 ಗಂಟೆಯಿಂದ 7 ಗಂಟೆವರೆಗೂ ಬಿಟ್ಟಿಲ್ಲ. ಹಠ ಮಾಡಿಕೊಂಡು ಹತ್ಕೊಂಡು ಈ ಥರ ಆಲ್ಮೋಸ್ಟ್ ಇವಾಗ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಅಂದ್ಕೊಂಡಂಗೆ ಅಂತೂ ಮಾಡ್ಕೊಳಕ್ಕಾಗಲ್ಲ. ಗೊತ್ತೇ ಇರುತ್ತೆ ನಿಮಗೆ. ಅಂದರೆ ಯಾರ್ಯಾರು ಆ ಸಿಚುಯೇಷನ್ನ ಫೇಸ್ ಮಾಡ್ತಿರ್ತೀರ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸರಿ, ಫಸ್ಟ್ ಡೇ ಅಂದ್ಕೊಂಡಿದ್ದೆ ಆಗಲಿಲ್ವಲ್ಲ, ಹಾಗಾಗಿ ಅಲ್ಲಿಗೆ ಆ ಯೋಚನೆ ಬಿಟ್ಬಿಟ್ಟು ಇನ್ನು ನನ್ನ ಮಗ ದೊಡ್ಡವನು ಆಗೋವರೆಗೂ ಧನುರ್ಮಾಸ ಎಲ್ಲ ಏನೂ ಬೇಡ, ನಾರ್ಮಲ್ ಆಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡಿದ್ದಾಯ್ತು. ಇನ್ನು ರೆಗ್ಯುಲರ್ ಆಗಿ ನನಗೆ ಇಷ್ಟೊಂದು ಕೆಲಸ ಏನಿರಲ್ಲ. ಹೊರಗಡೆ ಕೆಲಸ ಮಾಡೋದಕ್ಕೆ ಅಂತ ಒಬ್ರು ಬರ್ತಾರೆ. ಮೊದಲು ಒಳಗಡೆ ಮಾಡ್ತಿದ್ರು, ಇವಾಗ ಬಿಡಿಸಿದ್ರು. ಮನೆ ಒಳಗಡೆದೇನಿರುತ್ತೆ ಅದನ್ನೆಲ್ಲ ನಾನು ಮಾಡ್ಕೊತೀನಿ. ಇವತ್ತು ಅವರು 4 days ಲೀವ್ ತೊಗೊಂಡು ಹೋಗಿದ್ದಾರೆ. ಯಾಕಂದರೆ ಅವ್ರು ಆಂಧ್ರದವ್ರು ಆಗಿರೋದ್ರಿಂದ ಅವ್ರಿಗೆ ಆ ಹಬ್ಬ ತುಂಬ ಇಂಪಾರ್ಟೆಂಟ್ ಅಂತೆ. ಹಾಗಾಗಿ 4 days ಲೀವ್ ತೊಗೊಂಡು ಹೋಗಿದ್ದಾರೆ. ಹೊರಗಡೆದೆಲ್ಲ ತೊಳೆಯೋದು, ರಂಗೋಲಿ ಹಾಕೋದು ಜಾಸ್ತಿ ಕೆಲಸ ಇದ್ದಿದ್ರಿಂದ ನನಗೆ 4 ಗಂಟೆಗೆ ಇದ್ರೂ ಕೂಡ ಟೈಮ್ ಸಾಕಾಗಲೇ ಇಲ್ಲ. ನಾನು ಅಂದ್ಕೊಂಡೆ ಒಂದು 6:30 7ಗೆಲ್ಲ ಪೂಜೆ ಮಾಡಬೇಕು ಅಂತ. ಪಾಪ ನನ್ನ ಮಗನೂ ಕೂಡ ಏನು ಎದ್ದೇಳಲಿಲ್ಲ ಇವತ್ತು. ಅಷ್ಟು ಚೆನ್ನಾಗಿ ಕೋಆಪ್ರೇಟ್ ಮಾಡ್ದೆ. ಒಂದು 8:30ವರೆಗೂ ಎದ್ದಿಲ್ಲ ನೋಡಿ. ಡೈಲಿ ಹಂಗೆ ಮಾಡಿದಿದ್ರೆ ಅಟ್ಲೀಸ್ಟ್ ಪೂಜೆನಾದರೂ, ಧನುರ್ಮಾಸದ ಪೂಜೆನಾದರೂ ಮಾಡ್ಬೋದಿತ್ತು. ಹೋಗ್ಲಿ ಬಿಡಿ, ಅಟ್ಲೀಸ್ಟ್ ಹಬ್ಬದ ದಿನನಾದರೂ ಅವ್ನು ನನಗೆ ಕೋಆಪ್ರೇಟ್ ಮಾಡಿದ್ನಲ್ಲ, ಅಷ್ಟೇ ಸಾಕು. ಇನ್ನು ನನ್ನ ಮಗಳದ್ದು ಹೇಳ್ಬೇಕಂದ್ರೆ ಎದ್ಬಿಟ್ಟು ಪಾಪ ಏನಾದರೂ ಮಾಡಿಕೊಡಪ್ಪ ಅಂದರೆ ಮಾಡ್ಕೊಂಡು ಕೊಡುತ್ತೆ. ಸ್ವಲ್ಪ ಚಳಿ ಎಲ್ಲ ಇದೆಯಲ್ವಾ, ಡೈಲಿ ಎದ್ದೆಲ್ಲ ಬಿದ್ದಿದ್ದೆ. ಅವಳು 6:30 6 o'clock ಎಲ್ಲ ಎದ್ಬಿಡ್ಬೇಕು. ಯಾಕಂದರೆ ಮಾರ್ನಿಂಗ್ಸ್ 7:30ಗೆಲ್ಲ ಅವಳು ಸ್ಕೂಲ್ ಇರುತ್ತಲ್ಲ. ಸೊ ಹಾಗಾಗಿ ನಾನು ಎಬ್ಬಿಸೋದಕ್ಕೆ ಹೋಗಲ್ಲ. ಸ್ವಲ್ಪ ಹೊತ್ತು ಮಲ್ಕೊಂಡ್ಲಿ ಬಿಡು, ಹಬ್ಬ ಅಂತ ಹೇಳ್ಬಿಟ್ಟು ರಜೆ ಇದೆ ಅಂತ ಅಟ್ಲೀಸ್ಟ್ ಮಲ್ಕೊಂಡ್ಲಿ ಅಂತ ಹೇಳಿ ಆದಷ್ಟು ಬೇಗನೆ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಆದರೂ ಬೆಳಕಾಗೇ ಹೋಯ್ತು. ಆಚೆದು ಮಾಡೋ ಅಷ್ಟರಲ್ಲೇ ಬೆಳಕು ಹರಿದ್ಬಿಟ್ಟಿತ್ತು. ಒಂದೊಂದು ಕಡೆ ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಹಾಕೋದೇನೆ ಎಷ್ಟೊತ್ತು ಹಿಡಿಯುತ್ತೆ. ಆದರೆ ನನಗೆ 3 ಕಡೆ ತೊಳಿಬೇಕು, ರಂಗೋಲಿ ಹಾಕಬೇಕು. ಹಾಗಾಗಿ ತುಂಬಾ ಟೈಮ್ ಹಿಡಿಯುತ್ತೆ. ನಾನು ಒಬ್ಬಳೇ ಇಷ್ಟೆಲ್ಲ ಕೆಲಸ ಮಾಡ್ಕೊತೀನಿ ಅಂದರೆ ನೋಡೋದಕ್ಕೆ ಇದೆಲ್ಲ ಒಬ್ಬಳೇ ಮಾಡ್ದಂಗೆ ಇರುತ್ತೆ. ಬಟ್ ಅರ್ಧ ಕೆಲಸ ನಮ್ಮ ಮನೆಯವರು ಕೂಡ ಜೊತೆನಲ್ಲಿ ಮಾಡ್ತಾರೆ. ಸಣ್ಣ ಪುಟ್ಟು ಮಕ್ಕಳಿದ್ರೆ ಮೆಂಟಲಿನೂ ಸ್ಟ್ರೆಸ್ ಆಗುತ್ತೆ, ಫಿಸಿಕಲಿ ಏನು ಅಷ್ಟು ಗೊತ್ತಾಗಲ್ಲ. ದೊಡ್ಡ ಮಕ್ಕಳಾಗ್ಬಿಟ್ರೆ ಆರಾಮು, ಫಿಸಿಕಲಿ ಯಾವತ್ತೂ ಸ್ಟ್ರೆಸ್ ಅನ್ಸಲ್ಲ ನೋಡಿ ಯಾರಿಗೂ. ಮೆಂಟಲಿ ಯಾವಾಗ ಆಗುತ್ತೆ ಅಂದರೆ ಸಣ್ಣ ಮಕ್ಕಳಿದ್ದಾಗಲೇ ಅಂದ್ಕೊಂಡಿದ್ದ ಕೆಲಸ ಎಲ್ಲ ಬೇಗ ಆಗಲ್ವಲ್ಲ. ಹಾಗಾಗಿ ಟೈಮ್ ಟೇಬಲ್ ಹಾಕೋದೇ ಇಲ್ಲ ನಾನು. ಹಾಗಿದ್ದಾಗಲಿ ಅಂತ ಹೇಳ್ಬಿಟ್ಟು ಹಾಗೆ ನನಗಿರೋ ಟೈಮ್ನಲ್ಲಿ ಕೆಲಸ ಮಾಡ್ಕೊತೀನಿ ಅಷ್ಟೇ. ಬಟ್ ಒಂದು ಏನು ಬೇಜಾರಾಗ್ತದೆ ಅಂದರೆ ಸ್ಯಾರಿಗೆ ತಕ್ಕನಾಗ ಒಂದು ಜ್ಯುವೆಲರಿ ಹಾಕ್ಳಕ್ಕಾಗ್ತಾ ಇಲ್ವಲ್ಲ, ಅಂದರೆ ಇಯರಿಂಗ್ಸ್ ಹಾಕ್ಳಕ್ಕಾಗ್ತಾ ಇಲ್ವಲ್ಲ ಅಂತ ತುಂಬ ಬೇಜಾರಾಗ್ತಾಯಿದೆ. ಯಾಕಂದರೆ ನಾನು ಇಯರ್ ಲೂಪ್ ಮಾಡಿಸಿದ್ದೀನಿ.
ಸೊ ಹಾಗಾಗಿ ಇಯರಿಂಗ್ಸ್ ಹಾಕೋಕ್ಕಾಗಲ್ಲ. ಇಂಥ ಟೈಮ್ನಲ್ಲಿ ಯೂಸ್ ಆಗಲಿ ಅಂತ ಹೇಳಿ 2 ಪೇರ್ಸ್ ಇಯರಿಂಗ್ಸ್ ಇದೆ. ತುಂಬ ದಿನದಿಂದ ಅನ್ಕೊತಾ ಇದ್ದೆ ಇಯರ್ ಲುಕ್ ಮಾಡಿಸ್ಬೇಕು ಅಂತ ಹೇಳಿ. ಅಷ್ಟೊಂದೆಲ್ಲ ಏನೂ ಅರ್ತಿರ್ಲಿಲ್ಲ ನನ್ನ ಕಿವಿ. ಈ ಕಡೆ ಮಾತ್ರ ಸ್ವಲ್ಪ ಜಾಸ್ತಿ ಹೋಲಾಗಿತ್ತು. ಇದನ್ನು ಮಾಡಿಸ್ಬೇಕು ಅಂತ ಏನಿರಲಿಲ್ಲ. ನಾನು ಮಾಡರ್ನ್ ಆಗಿ ಇಯರಿಂಗ್ಸ್ ಎಲ್ಲ ಹಾಕೋಬೇಕು ಅಂದರೆ ಆಗ್ತಾನೇ ಇರಲಿಲ್ಲ. ಇದೊಂದು ಪೇರು. ನೆಕ್ಸ್ಟು ನೋಡಿ, ಇದೊಂದು ಪೇರು. ಇದೊಂದು ಪೇರು. ಎರಡೂ ಚೆನ್ನಾಗಿದೆ. ಬಟ್ ನಾನು ಅಂದ್ಕೊಂಡೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅಂತ ಹೇಳಿ. ಇದು ತುಂಬ ಚಿಕ್ಕದಾಗಿ ಬಂದಿದೆ. ಬಟ್ ಕೊಟ್ಟಿರೋ ಮನೆಗಂತೂ ವರ್ತಿದೆ. ಹಾಗೆ ಬೇರೆ ಬೇರೆ ರೀಲ್ಸಲ್ಲೆಲ್ಲ ನೋಡಿದಾಗ ತುಂಬ ದೂರ ಹೋಗಿ ಮಾಡಿಸೋದಿರ್ತಿತ್ತು. ಬಟ್ ಒನ್ ಟೈಮ್ನಲ್ಲಿ ನಮ್ಮ ಏರಿಯಾದಲ್ಲೇ ಒಂದು ಕಡೆ ಸುಮ್ಮನೆ ಎಲ್ಲೋ ಹೋಗ್ಬೇಕಾದ್ರೆ ನೋಡಿದೆ. ಓಕೆ, ಇಲ್ಲೇ ಮಾಡಿಸೋಣ ಅಂತ ಹೇಳಿಬಿಟ್ಟು ಈ ಥರ ಇಯರಿಂಗ್ಸ್ ಎಲ್ಲ ಹಾಕೋಕ್ಕೆ ಆಗ್ತಾನೇ ಇರಲಿಲ್ಲ. ನೋಡಿ, ಇದು ಓಕೆ. ಇಷ್ಟು ದೊಡ್ಡದು ಹಾಕೋಬೇಕು ಅಂತಂದರೆ ಅಟ್ಲೀಸ್ಟು ಹಿಂದೆಗಡೆ ತಿರ್ಪ ಈ ಥರ ಇರ್ತಿತ್ತು ನೋಡಿ, ಸ್ವಲ್ಪ ಅಗಲಕ್ಕೆ. ಇದಾದರೆ ಓಕೆ, ಹಾಕೋಬೋದಾಗಿತ್ತು. ಬಟ್ ನಾನು ತುಂಬ ಇಷ್ಟಪಟ್ಟು ಒಂದು ಇಯರಿಂಗ್ಸ್ ತರಿಸಿದ್ದೆ. ನಾನು ತುಂಬಾ ಇಷ್ಟಪಟ್ಟು ತರಿಸಿದ್ದೆ ಇಯರಿಂಗ್ಸ್ ಇದು. ಇದನ್ನು ಹಾಕ್ಕೊಳ್ಳೋಕ್ಕೆ ಆಗಿಲ್ಲ. ಯಾಕಂದರೆ ನೋಡಿ, ನಂದು ಈ ಕಡೆ ಇಯರ್ ಲೂಪು ಹಾಕ್ತೀನಿ ನಾನು, ಯಾವ ಥರ ಇತ್ತು ಅಂತ ಹೇಳಿ. ಅಷ್ಟೇ ಸ್ವಲ್ಪನೇ ಹರಿದಿದ್ದು. ಬಟ್ ಓಲ್ ಜಾಸ್ತಿ ಇದ್ದಿದ್ದರಿಂದ ಇದು ಹಿಂಗೆ ನಾನು ಮ್ಯಾಚಿಂಗ್ಸ್ ಎಲ್ಲ ಹಾಕೋಬೇಕು. ಯೂಶ್ವಲಿ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇದ್ದೇ ಇರುತ್ತಲ್ವ, ಇವಾಗ ಮ್ಯಾಚಿಂಗ್ ಡ್ರೆಸ್ಗಳಿಗೆ ಮ್ಯಾಚಿಂಗ್ ಇಯರಿಂಗ್ಸ್ ಹಾಕೋಬೇಕು ಅಂತ. ಹಾಗಾಗಿ ನನಗೂ ತುಂಬ ಆಸೆ ಇತ್ತು. ಯಾಕಂದರೆ ಈ ಥರ ಇಯರಿಂಗ್ಸ್ ಹಾಕೊಂಡ್ರೆ ಇದು ಸ್ವಲ್ಪ ವೆಯ್ಟ್ ಬರುತ್ತಲ್ವ. ಹಿಂದೆಗಡೆ ಈ ತಿರ್ಪ ಇರುತ್ತಲ್ಲ, ಅದ್ರ ಸಮೇತ ಆಚೆ ಬಿದ್ದೋಗ್ಬಿಡ್ತಿತ್ತು. ಆಗ ತುಂಬ ಬೇಜಾರಾಗ್ತಿತ್ತು ನನಗೆ. ಅಂದರೆ ನಾನು ನೋಡ್ಕೊಂಬಂದು ನೆಕ್ಸ್ಟ್ ಈವ್ನಿಂಗೇ ಮಾಡಿಸ್ಕೊಂಬಿಟ್ಟೆ ನಾನು. ಏನಕ್ಕೆ ಅಂದರೆ ಇವಾಗಂದರೆ ಶೂನ್ಯ ಮಾಸ ಇತ್ತಲ್ವ. ಶೂನ್ಯ ಮಾಸದಲ್ಲಿ ಆದಷ್ಟು ಯಾವುದು ಪ್ರೋಗ್ರಾಮ್ಸ್ ಇರ್ತಿರ್ಲಿಲ್ಲ, ಫಂಕ್ಷನ್ಸ್ ಎಲ್ಲ ಕಡಿಮೆ ಶೂನ್ಯ ಮಾಸದಲ್ಲಿ. ಹಾಗಾಗಿ ಈ ಟೈಮ್ನಲ್ಲಿ ಮಾಡಿಸ್ಕೊಂಡ್ರೆ ಕ್ಯೂರ್ ಆಗೋದಕ್ಕೆ ತುಂಬ ಟೈಮ್ ಕೊಡ್ಬೋದು. ಮದುವೆಗಳೆಲ್ಲ ಬರ್ತಾಯಿದೆ, ಅವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ, ಆದಷ್ಟು ಅವಾಯ್ಡ್ ಮಾಡ್ತೀನಿ ಪಿಯರಿಂಗ್ ಮಾಡಿಸೋದಕ್ಕೆ. ಏನಕ್ಕೆ ನಾನು ಇದನ್ನು ಶೇರ್ ಮಾಡಿದೆ ಅಂತಂದರೆ, ನನ್ನ ಥರನೇ ತುಂಬ ಜನ ಸಫರ್ ಮಾಡ್ತಿರ್ತೀರ. ದೊಡ್ಡ ದೊಡ್ಡ ಇಯರಿಂಗ್ಸ್ ಹಾಕೋಬೇಕು, ಸ್ವಲ್ಪ ಹೆವಿ ಇರೋದು ಹಾಕೋಬೇಕು, ಮ್ಯಾಚಿಂಗ್ಸ್ ಎಲ್ಲ ಹಾಕೋಬೇಕು ಅಂತಂದರೆ ಈ ಕಿವಿ ಸ್ವಲ್ಪ ಹೋಲ್ಸ್ ದೊಡ್ಡದಾಗಿದ್ದರೆ ತುಂಬಾ ಕಷ್ಟ ಆಗುತ್ತೆ. ರೆಗ್ಯುಲರಾಗಿ ಹೆವಿ ಇಯರಿಂಗ್ಸ್ ಯೂಸ್ ಮಾಡೋದ್ರಿಂದ ಕಿವಿ ಅರ್ಧೋಗುತ್ತೆ ಕಂಪ್ಲೀಟಾಗಿ. ಅಂದರೆ ಇದು ಜಾಸ್ತಿ ನನಗೇನು ಹೋಲ್ ಆಗಿರಲಿಲ್ಲ, ಬಟ್ ಕಂಪ್ಲೀಟಾಗಿ ಹೋಲು ರಿಪೇರ್ ಆಗಿದೆ. ಬಟ್ ಈ ಕಡೆ ಸ್ವಲ್ಪ ದೊಡ್ಡದಾಗಿತ್ತು. ಇದನ್ನು ಕ್ಯೂರ್ ಆಗ್ತಾಯಿದೆ. ನಾನು ಮಾಡಿಸಿ ಒಂದು 15 ಡೇಸ್ ಆಯಿತು. 15 ಡೇಸ್ಗೆ ಕಂಪ್ಲೀಟಾಗಿ ಆಗಿದೆ ಅಂತ. ಆದರೆ ಆ ಒಂದು ಜರ್ನಿ ಇದೆಯಲ್ಲ, 15 ಡೇಸ್ ಜರ್ನಿ ತುಂಬ ಕಷ್ಟ. ಮಕ್ಕಳಿದ್ರಂತೂ ನನ್ನ ಮಗ ಅದು ಎಷ್ಟು ಸರಿ ಎಳೆದಿದ್ದಾನೋ ನನ್ನ ಕಿವಿನ, ಅದು ಇನ್ನೂ ಬೇಗ ಕ್ಯೂರ್ ಆಗ್ತಿತ್ತು ಅನಿಸುತ್ತೆ. ನನ್ನ ಮಗ ಎಳೆದು ಇದು ಜಾಸ್ತಿನೇ ಟೈಮ್ ತೊಗೊತಾ ಇದೆ. ಮುಂದೆ ಚೆನ್ನಾಗಿರೋ ಇಯರಿಂಗ್ಸು, ಇಷ್ಟಪಟ್ಟಿದ್ದು ಇಯರಿಂಗ್ಸ್ ಹಾಕೋಬೇಕು ಅಂತ ಅಂದರೆ ಒಂದು 15 ದಿನ, ಒಂದು ತಿಂಗಳು ಸ್ವಲ್ಪ ಮನಸ್ಸು ಗಟ್ಟಿ ಮಾಡಿಕೊಂಡು ಈ ಥರದಕ್ಕೆಲ್ಲ ಅಡ್ಜಸ್ಟ್ ಆಗಬೇಕು. ನಾನು ಯೂಶ್ವಲಿ ಈ ಲಿಪ್ಸ್ಟಿಕ್ಸ್ನೇ ಯೂಸ್ ಮಾಡೋದು, ಶುಗರ್ ಪಾಪ್ಸ್. ಸಾಕು, ನಾನು ಜಾಸ್ತಿ ಮೇಕಪ್ ಮಾಡಲ್ಲ. ಹಾಗಾಗಿ ನನಗೆ ಇಷ್ಟು ಸಾಕಾಗುತ್ತೆ. ಎಲ್ಲ ಶೇಡ್ಸು ಒಂದರಲ್ಲೇ ಇದೆ. ಸೊ ಇದನ್ನೇ ಯೂಸ್ ಮಾಡ್ತೀನಿ. ರೀಸೆಂಟಾಗಿ ಬರುವಂಥ ಮದುವೆಗಳನ್ನ ಸ್ಕಿಪ್ ಮಾಡ್ತೀನೋ ಇಲ್ಲ ಇದರೊಳಗಡೆ ಇದ್ರನ್ನೇ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತೀನೋ ಗೊತ್ತಿಲ್ಲ. ಹೇಗೆ ಕಾಣಿಸ್ತಾ ಇದೆ ನನಗೆ ಇಯರಿಂಗ್ಸು? ಪೇನ್ ಇಲ್ಲ, ಒಳಗಡೆ ಪೇನ್ ಇಲ್ಲ. ಹಾಗಾಗಿ ಮೇಲೆ ಹಾಕ್ಕೋಬೋದು. ನೋಡೋರಲ್ಲ ಆಚೆ ಕೆಲಸ, ಹಾಗಾಗಿ ಜಾಸ್ತಿ ಕೆಲಸ ಇರುತ್ತೆ ಅಂತ ಹೇಳಿ ಹಿಂದಿನ ದಿನವೇ ಪೂಜೆಗೆಲ್ಲ ನಾನು ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ. ದೇವ್ರ ಮನೆ ಕೆಲಸ ಹಿಡಿತು ಅಂತಂದರೆ ಮಧ್ಯಾಹ್ನ ಆಗೋಗ್ಬಿಡುತ್ತೆ ನನಗೆ. ಯೂಶ್ವಲಿ ಈ ಧನನ ಮಾಸದಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಬೆಳಿಗ್ಗೆ ಪೂಜೆ ಮಾಡಿದ್ರೇ ಇಷ್ಟ ಆಗುತ್ತೆ. ಹಾಗಾಗಿ ನೆನ್ನೆನೇ ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೆ ದೇವ್ರ ಮನೆದು. ಇವಾಗೇನಿದ್ರು ಪೊಂಗಲ್ ಮಾಡಬೇಕು. ಸ್ವಲ್ಪ ಗೆಣಸು ಕಡಲೆಕಾಯಿ ಅದೆಲ್ಲ ಬೇಯಿಸ್ಕೋಬೇಕು. ಮೇಯ್ನಾಗಿ ಅದೇ ಅಲ್ವಾ ಈ ಹಬ್ಬಕ್ಕೆ. ಅದನ್ನು ಬೇಯಿಸ್ಕೊಂಡು ಪ್ರಸಾದ ಇಟ್ಟು ಪೂಜೆ ಮಾಡೋದು. ಮಾಡಿದ್ರಾ? ತೋರಿಸ್ರಿ ಎಷ್ಟಪ್ಪ ಇದೆ. ಹಿಂಗೆ ನಿಂತ್ಕೊಳ್ಳಿ. ಚೆನ್ನಾಗಿದೆಯಾ? ಸಂಕ್ರಾಂತಿ ಹಬ್ಬಕ್ಕೆ ನಮ್ಮದೇ ಕಬ್ಬ ಆಯಿತು. ದಪ್ಪ ಇದೆ ಅಲ್ವಾ? ಮೇಗಡದೆಲ್ಲ ಸರಬೇಕಾ?
ನೆನ್ನೆನೂ ಕಿತ್ಕೊಂಡಿದ್ರಿ ತಾನೆ? ಇದೆಲ್ಲ ಕ್ಲೀನ್ ಮಾಡಿಸಿದಾಗ ಎರಡು ಸಣ್ಣದು ಮಾವಿನ ಗಿಡಗಳಿದಾವಲ್ಲ ಅವನ್ನ ತೆಗಿಸ್ಬಿಡಿ. ಅದು ಬೇಡ, ಒಂದೇ ಮಾವಿನ ಗಿಡ ಇರಲಿ. ಯಾವುದು ಬೇಡ? ಇದು ತೋತಾಪುರಿ. ಇದು ಯಾವುದು? ಈ ಕಡೆದಾ? ಇದೆಲ್ಲ ಎತ್ಸಿ, ಇದು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಹಾಕೊಂಡಿದ್ದು ತಾನೆ. ಬಾಳೆಹಣ್ಣು ಊರಿಂದ ಕೊಟ್ಟು ಕಳಿಸಿದ್ರು, ಒಂದು ವಾರ ಆಗಿತ್ತು. ಏನು ಕೆಮಿಕಲ್ಸ್ ಏನೂ ಅಪ್ಲೈ ಮಾಡಿಲ್ಲ, ಯಾಕಂದರೆ ಅದು ಹಣ್ಣಾಗಬೇಕು ಅಂದರೆ ಏನಾದರೂ ಯೂಸ್ ಮಾಡ್ತಾರಲ್ವ. ನನ್ನ ಮಗನಿಗೆ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ, ಹಾಗಾಗಿ ಅದಕ್ಕೇನೂ ಸ್ಪ್ರೇ ಮಾಡಿದೆ ಹಾಗೆ ಕಳಿಸಿದ್ರು. ನಾವು ಒಂದು ವಾರದಿಂದ ಏನೋ ಅದಕ್ಕೆ ಏನು ಶಾಖ ಕೊಡಬೇಕಲ್ವ, ಆ ಥರ ಇದೇನೂ ಮಾಡಿರಲಿಲ್ಲ, ನಾವು ಹಂಗೆ ಇಟ್ಟಿದ್ವಿ. ಸೊ ಹಬ್ಬದಷ್ಟೊತ್ತಿಗೆ ತುಂಬ ಚೆನ್ನಾಗಿ ಹಣ್ಣಾಗಿದೆ. ನನಗಿನ್ನ ಮುಂಚೆನೇ ಹಬ್ಬ ಮುಗಿಸೋರು ತುಂಬ ಜನ ಇದ್ದೀರಾ. ಇವತ್ತು ನಮ್ಮ ಮನೆಯಲ್ಲಿ ಅಂದರೆ ನನ್ನ ತವ್ರ ಮನೆಯಲ್ಲಿ ಬೇಗನೆ ಈ ಹಬ್ಬ ಮುಗಿದೋಗ್ಬಿಡುತ್ತೆ. ಬರ್ತಾ ಬರ್ತಾ ಲವಲವಿಕೆ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ, ಯಾಕಂದರೆ 6 ಗಂಟೆಗೆ ಆಗೋದು 9 ಗಂಟೆಗೆ ಆಗ್ತಾ ಇದೆಯಲ್ಲ. ಹಾಗಾಗಿ ಇವಾಗ ಸೂರ್ಯನೂ ಬಂದಿರೋ ಟೈಮು. ಸೂರ್ಯ ಇವಾಗ ಬರ್ತಾ ಇದ್ದಾನೆ. ಅಂದರೆ ನಾನು ಸ್ಟಾರ್ಟ್ ಮಾಡಿರೋದು 9 ಗಂಟೆ ಅಂತ ಹೇಳ್ತಾ ಇಲ್ಲ, ಇವಾಗ ಸೂರ್ಯ ಹುಟ್ಟಬೇಕಾದ್ರೆ ಅಂದರೆ ಒಂದು 7:30 ಅಷ್ಟರಲ್ಲಿ ಸ್ವಲ್ಪ ಬಿಸಿಲು ಬಂದಿತ್ತು. ಹಾಗಾಗಿ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ಅಮ್ಮ ಅಂದರೆ ಎಲ್ಲ ಮಾಡ್ತಿದ್ರಲ್ಲ, ಒಲೆ ಎಲ್ಲ ಒರೆಸಿ ಪೂಜೆ ಎಲ್ಲ ಮಾಡಿ ಆಮೇಲೆ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರು. ಅದೇ ರೀತಿ ನಾವು ಇವಾಗ ಸ್ಟವ್ ಎಲ್ಲ ಒರೆಸಿ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀವಿ. ಹಬ್ಬದ ಅಡುಗೆನ ಹಾಕ್ಬಿಟ್ಟು ಫಸ್ಟು ಗೆಣಸು ಕಡಲೆಕಾಯಿ ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ಏನೇನು ಹಾಕಿದ್ದೀನಿ ಹೇಳಿ? ಕಡಲೆಕಾಯಿ, ಗೆಣಸು ಮತ್ತು ಅವರೆಕಾಯಿ, ಸ್ವಲ್ಪ ಉಪ್ಪು ಅಷ್ಟನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಒಂದು ಕಡೆ ಪೊಂಗಲ್ ಮಾಡ್ತಾಯಿದ್ದೀನಿ. ಪಾತ್ರೆ ಇಟ್ಟಿದ್ದೀನಿ. ಈ ಗ್ಲಾಸಲ್ಲಿ ಮೆಜರ್ಮೆಂಟ್ ತೊಗೊತಾ ಇದ್ದೀನಿ. ಇದನ್ನು ಫಸ್ಟು ತೊಳ್ಕೊತೀನಿ. ನೆಕ್ಸ್ಟು ಸೇಮ್ ಕಪ್ ಮೆಜರ್ಮೆಂಟ್ 2 ಕಪ್ ತೊಗೊತಾ ಇದ್ದೀನಿ. ಇದನ್ನು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕೊತಾ ಇದ್ದೀನಿ ಪೊಂಗಲ್ಗೆ. 2 ಕುಕ್ಕರ್ದು ಒಂದೇ ಸರಿ ವಿಷಲ್ಗೆ ಇಡ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಹಾಗೆ 2 ವಿಷಲ್ ಆದಮೇಲೆ ನಾನು ಇಲ್ಲಿ ಪೊಂಗಲ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊತಾ ಇದ್ದೀನಿ. ಕಂದು ಬಣ್ಣ ಬರ್ತಿದ್ದ ಹಾಗೆ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಹುರಿಯೋದಕ್ಕೆ ತುಪ್ಪ ಹಾಕ್ಕೊಂಡಿರೋದು. ಫಸ್ಟು ನಾನು ಎಲ್ಲದಕ್ಕೂ ಮೆಜರ್ಮೆಂಟು ಒಂದೇ ಗ್ಲಾಸ್ ಯೂಸ್ ಮಾಡಿದ್ದೆ ಅಲ್ವಾ, ಅದೇ ಗ್ಲಾಸ್ನಲ್ಲಿ ಒಂದು ಗ್ಲಾಸಷ್ಟು ತುಪ್ಪ ತೊಗೊಂಡಿದ್ದೀನಿ. ಉರಿಯೋದಕ್ಕೆ ಅಂತ ಹಾಕ್ಕೊಂಡಿದ್ದೀನಿ. ಸಪೋಸ್ ಏನಾದರೂ ಕಣ್ಣು ಬಂದುಬಿಟ್ರೆ ತುಪ್ಪ ವೇಸ್ಟ್ ಆಗುತ್ತೆ ಅಂತ. ಇನ್ನು ಎಕ್ಸ್ಟ್ರಾ ಬೇಕು ಅಂತಂದರೆ ಎಕ್ಸ್ಟ್ರಾನೂ ಆ್ಯಡ್ ಮಾಡ್ಕೋಬೋದಲ್ವಾ. ಹಾಗಾಗಿ ಈಗ ಅದೇ ಕಪ್ಪಲ್ಲಿ ನಾನು 2 ಗ್ಲಾಸಷ್ಟು ಸಕ್ಕರೆ ತೊಗೊತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋರು ಇದಕ್ಕಿಂತ ಜಾಸ್ತಿ ಆ್ಯಡ್ ಮಾಡ್ಕೊತಾರೆ. ನನಗೆ ಇವಾಗ 2 ಕಪ್ ಅಂದರೆ ಸಾಕು, ಯಾಕಂದರೆ ನಮ್ಮ ಮನೆಯಲ್ಲಿ ಸ್ವೀಟ್ ತಿನ್ನೋದೇ ಕಡಿಮೆ. ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಒಂದು ಅರ್ಧ ಗ್ಲಾಸ್ ಇನ್ನೂ ಎಕ್ಸ್ಟ್ರಾ ಹಾಕೋಬೋದು. ಪೊಂಗಲ್ಗೆ ಬೆಲ್ಲನೂ ಕೂಡ ಯೂಸ್ ಮಾಡ್ತಾರೆ. ಬೆಲ್ಲದ ಕಲರೇ ಬರಬೇಕು ಅಂತ ಅಂದರೆ ಸಕ್ಕರೆ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು, ಆಗ ಕಲರ್ ಸ್ವಲ್ಪ ಚೇಂಜ್ ಆಗಿರುತ್ತೆ. ಅದಾದಮೇಲೆ ಬೇಯಿಸ್ಕೊಂಡಿರ್ತೀವಲ್ವ ಬೇಳೆ ಮತ್ತು ಅಕ್ಕಿ ಹಾಕ್ಬಿಟ್ಟು ಅದನ್ನು ಆ್ಯಡ್ ಮಾಡ್ಕೊಳ್ಳೋದು. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸ್ಟಿರ್ ಮಾಡ್ಕೋಬೇಕು. ಸ್ಟಿರ್ ಮಾಡಿಕೊಂಡು ಒಂದು ಕನ್ಸಿಸ್ಟೆನ್ಸಿಗೆ ಬರ್ತಾಯಿದೆ ಅನ್ಬೇಕಾದ್ರೆ ನಿಮಗೆ ಬೇಕು ಅಂತಂದರೆ ಹಾಲನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಹಾಲನ್ನು ಹಾಕೋದ್ರಿಂದ ಅದು ಬೇಗ ಗಟ್ಟಿ ಆಗೋಲ್ಲ ಒಂದು, ಹಾಗೆ ಟೇಸ್ಟು ಚೆನ್ನಾಗಾಗುತ್ತೆ. ಏನಾದರೂ ಸ್ವಲ್ಪ ಸಕ್ಕರೆ ಎಲ್ಲ ಜಾಸ್ತಿ ಆಗಿತ್ತು ಅಂತಂದರೆ ಹಾಲು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಸ್ವೀಟ್ನೆಸ್ಸು ಸ್ವಲ್ಪ ಕಡಿಮೆ ಆಗುತ್ತೆ. ಡ್ರೈ ಫ್ರೂಟ್ಸು ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಸೈಡಿಗೆ. ಈ ಎಳ್ಳು ಬೆಲ್ಲ ಮಾಡೋದು ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇರುತ್ತೆ. ಕೊಬ್ಬರಿ ಎಲ್ಲ ಕಟ್ ಮಾಡ್ಕೋಬೇಕು, ಕಡಲೆ ಬೀಜ ಹುರ್ಕೋಬೇಕು, ಅದರದ್ದೆಲ್ಲ ಜಾಸ್ತಿ ಇರೋದ್ರಿಂದ ಒಂದು 2 ಡೇಸ್ ಮುಂಚೆನೇ ಮಾಡಿಟ್ಕೊತಾರೆ. ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾರೆ ಅಂತ ಅಂದರೆ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ. ಬೆಲ್ಲದ ಕವರ್ನ ಇಟ್ಕಿಸಿ ತಕ್ಕೊತಾ ಇದ್ದಾನೆ ನನ್ನ ಮಗ. ನೋಡಿ, ಅವನ ಮೇಲೆ ಒಂದು ಕಣ್ಣಿರಬೇಕು, ನನಗೆ ಕೆಲಸದ ಮೇಲೆ ಒಂದು ಕಣ್ಣಿರಬೇಕು. ಯಾವಾಗಲೂ ಹೀಗೆ ಆಗೋದು. ಅದಕ್ಕೆ ಕಡಲೆ ಬೀಜ ಸ್ವಲ್ಪ ಸೀದೋಗಿದೆ. ಕಡಲೆ ಬೀಜ ಹುರಿದಿದ್ದಾದಮೇಲೆ ಇದನ್ನು ಒಂದು ಮರಕ್ಕೆ ಹಾಕ್ಕೊಂಡು ಆರಿಸ್ಕೊತಾ ಇದ್ದೀನಿ. ಆರೋದಕ್ಕಿಂತ ಮುಂಚೆನೇ ಒಂದು ಬಟ್ಟೆ ತೊಗೊಂಡು ಈ ಥರ ಚೆನ್ನಾಗಿ ಹೊಸ್ಕಿದ್ರೆ ಅದ್ರ ಸಿಪ್ಪೆ ಎಲ್ಲ ಬೇಗ ಬಿಡುತ್ತೆ. ಈಗ ಕಡಲೆ ಬೀಜ ಪಪ್ಪಾಗಬೇಕು ಅಂತಂದರೆ ಈ ಥರದ್ದು ಕಲ್ಲು ತೊಗೊಂಬಿಟ್ಟು ಅದ್ರ ಮೇಲೆ ಉರುಳಿಸಿದ್ರೆ ಪಪ್ಪಾಗುತ್ತೆ. ಹಾಗಾಗಿ ಇದನ್ನೊಂದು ಸರಿ ಕೇರ್ಕೊಂಡು ಬಂದ್ಬಿಡೋಣ. ಭೂವಿದು ಎಲ್ಲ ತಿಂತಿರೋದು ದೊಡಿಲಿ ಯಾಕೆ ನೋಡ್ತಾರೆ ನೋಡಿ.
ಡ್ಯಾನ್ಸ್ ಆಡ್ತಾರೆ. ನೀಟಾಗಿ ರೋಸ್ಟ್ ಆಗಿದೆಯಲ್ಲ, ಕಡಲೆ ಬೀಜ ರೋಸ್ಟ್ ಆಗಿದೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕೊಬ್ಬರಿನೂ ಕೂಡ ಹಾಕ್ಬೋದಾಗಿತ್ತು, ಆದರೆ ನನಗೆ ಕೊಬ್ಬರಿ ಅಷ್ಟು ಪರ್ಫೆಕ್ಟ್ ಆಗಿರೋದು ಸಿಗಲಿಲ್ಲ. ಸ್ವಲ್ಪ ಹಸಿ ಹಸಿದೆಲ್ಲ ಸಿಕ್ತು, ಹಾಗಾಗಿ ಕೊಬ್ಬರಿನ ಸ್ಕಿಪ್ ಮಾಡ್ತಾ ಇದ್ದೀನಿ. ಬೆಲ್ಲ ತೊಗೋಬೇಕಾದ್ರೂ ಅಷ್ಟೇ ಗಟ್ಟಿಗಿರುತ್ತೆ ನೋಡಿ, ಬೆಲ್ಲ ಅದು ತೊಗೊಂಡ್ರೆ ಕಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಕಟ್ ಮಾಡಿದ್ರೆ ಸ್ಮೂತಾಗಿ ಕಟ್ ಆಗಬೇಕು, ಆ ಥರ ಬೆಲ್ಲ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ಅದಕ್ಕೆ ನೀಟಾಗಿ ಬರ್ತಾ ಇದೆ ನೋಡು, ಕ್ಯೂಬ್ಸ್ ಥರ ಕಟ್ ಆಗ್ತಾ ಇದೆ. ಇನ್ನು ಬೇರೆ ಬೇರೆ ಮಾರ್ಕೆಟಲ್ಲಿ ಏನೇನೋ ಸಿಗುತ್ತೆ, ನಾನು ಅದನ್ನೇನೋ ಹಾಕಲ್ಲ. ಇದು ಜೀರಿಗೆ, ಇದು ಪಪ್ಪು ಬರುತ್ತಲ್ಲ, ಅದೊಂದು ಹಾಕ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ. ಇನ್ನು ಮೇಯ್ನ್ ಇಂಗ್ರೀಡಿಯೆಂಟ್ ಇದು ಅಲ್ವಾ, ಎಳ್ಳು ಬೆಲ್ಲ ಅಂತ ಅಂದರೆ ಎಳ್ಳು ಹಾಕಲೇಬೇಕಲ್ಲ. ಹಾಗಾಗಿ ಅಂಗಡಿನಲ್ಲಿ ಸಿಗೋದಕ್ಕೂ ನಾವು ಈ ರೀತಿ ಮನೆಯಲ್ಲಿ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಇದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಯಾಕಂದರೆ ಚೆನ್ನಾಗಿ ರೋಸ್ಟ್ ಮಾಡಿರ್ತೀವಿ ನಾವು. ಹಾಗಾಗಿ ಅವ್ರು ರೋಸ್ಟೇ ಮಾಡಿರಲ್ಲ ಅಂತ ಅನಿಸುತ್ತೆ, ಎಲ್ಲ ಹಾಗೆ ಮಿಕ್ಸ್ ಮಾಡಿರ್ತಾರೆ, ಹಾಗಾಗಿ ಅಷ್ಟು ಟೇಸ್ಟ್ ಇರಲ್ಲ. ಫೈನಲ್ಲಾಗಿ ಕಡಲೆನ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ ಎಲ್ಲನೂ ರೆಡಿಯಾಗಿದೆ. ಈಗ ಲಾಸ್ಟ್ ಫೈನಲ್ಲಾಗಿ ಪೂಜೆ ಮಾಡೋದು ಒಂದೇ ಬಾಕಿ. ಪೂಜೆ ಎಲ್ಲ ಆಯಿತು. ಹಾಗೆ ನನ್ನ ಮಗನಿಗೆ 2 ಡ್ರೆಸ್ ಚೇಂಜ್ ಮಾಡಿದ್ದು ಆಯಿತು. ಸ್ಲಿಪ್ಪರ್ ಎಲ್ಲಿ ಮಗನೇ, ಸ್ಲಿಪ್ಪರ್ ಹಾಕೊಂಡು ಹೋಗು, ಸ್ಲಿಪ್ಪರ್ ಹಾಕೊಂಡು ಹೋಗು. ಅಲ್ಲಿದೆಯಾ ನೀನು ಸ್ಲಿಪ್ಪರು? ಓ ಅದು ನಿಂದಲ್ಲ, ಅಷ್ಟು ದೊಡ್ಡದಾಗುತ್ತಾ ನಿನಗೆ? ಯಾವುದು ಆಗುತ್ತಾ? ಇರು, ಇವಾಗ ಹೋಗ್ತಾ ಇದ್ದ ನನ್ನ ಮಗಳು ಎಳ್ಳೆ ಬೆಲ್ಲ ಬೆರಗಿ. ನೀನು ಹೋಗ್ತೀಯಪ್ಪ ಅಕ್ಕನ ಜೊತೆ? ಹೋಗ್, ಬರಲ್ಲ ನಾವು. ಅಕ್ಕನ ಜೊತೆ ಹೋಗಲ್ವಂತೆ, ನಾನೇ ಕರ್ಕೊಂಡು ಹೋಗ್ಬೇಕಂತ. ನಾನು ಹೋಗಲ್ಲ ಮಗನೇ, ಅಕ್ಕ ಹೋಗೋದು, ನಾನು ಹೋಗಲ್ಲ. ಖುಷು ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಹೋಗೋದು? ಹಾಂ, ಸಾನ್ವಿ ಫ್ರೆಂಡ್ ಅಮ್ಮ ಸಿಕ್ಕಿದ್ದಾರೆ, ಅವರಿಗೂ ಹೇಳ್ಕೊಡ್ತಾ ಇದ್ದಾಳೆ. ಆಯ್ತು. ನಿಮ್ದು ಎಲ್ಲ ಮಾಡ್ಕೊಡ್ತಾನಲ್ಲ. ಹೌದಾ? ಪೂಜೆ ಎಲ್ಲ ತಿಳ್ಕೊಂಡು ವೆರಿ ಗುಡ್. ಓ ಪರವಾಗಿಲ್ಲ. ಇವತ್ತಿನ ನಮ್ಮ ಮನೆಯಲ್ಲಿ ಹಬ್ಬ ಹೀಗಿತ್ತು. ಫೈನಲಿ ಇಸ್ಕಿದ ಬೇಳೆ ಸಾಂಬಾರು ಹಾಗೆ ಬೋಂಡ ಮಾಡಿಕೊಂಡು ಊಟ ಮಾಡಿದ್ದಾಯಿತು. ನಿಮ್ಮ ಮನೆಯಲ್ಲಿ ಹಬ್ಬ ಎಲ್ಲ ಹೇಗಾಯಿತು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.